ಇವತ್ತು ನನ್ನ ಕಾರ್ ಡ್ರೈವಿಂಗ್ ಟೆಸ್ಟ್ ಇತ್ತು. ಯಪ್ಪ, ಆ ಟೆಸ್ಟ್ಗೆ ಅಂತ ಹೋಗಿದ್ರೆ ಏನು ಬಿಸಿಲು ಗೊತ್ತಾ. ಅಪ್ಲಿಕೇಶನ್ ಫಾರ್ಮ್ ಇಸ್ಕೊಳ್ಳೋಕ್ಕೆ ರವ ರವ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟವ್ರೆ. ಒಂದೇ ಅರ್ಥ ಆಯಿತು ಅಂತಂದರೆ ಊಟ ಮಾಡದೆ ಮಾತ್ರ ಹೋಗಬಾರ್ದು. ನಾನೇನು ಎಲ್ಲ ಸೆಟ್ ಆಗೈತಲ್ಲ, ಆರಾಮಾಗಿ ಏನೊಂದು ಅರ್ಧ ಗಂಟೆಲಿ ಮುಗ್ದೋಗುತ್ತೆ ಅಂತ ಅಂದ್ಕೊಂಡ್ರೆ ಅಪ್ಲಿಕೇಶನ್ ಫಾರ್ಮ್ ಕೊಡೋಕ್ಕೆ ಅರ್ಧ ಗಂಟೆ ಆಗೋಯ್ತು. ನಾನು ಹೋಗಿದ್ದು 1 ಗಂಟೆ, ಅಲ್ಲಿ ಒಳಗಡೆ ಬಿಟ್ಟಿದ್ದು 2 ಗಂಟೆ. ಆ ಉರಿ ಬಿಸಿಲಲ್ಲಿ ಈಚೆಗಡೆ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸೊ ಒಳಗಡೆ ಟೆಸ್ಟಿಂಗ್ ಇರೋ ಜಾಗಕ್ಕೆ ಹೋಗಿದ್ರೆ ಅಲ್ಲಿ ಸ್ವಲ್ಪ ಶೆಡ್ಡೆಲ್ಲ ಇತ್ತು. ಸೊ ಆರಾಮಾಗಿ ನಿಂತ್ಕೋಬೋದಿತ್ತು. ಎಲ್ಲ ಫಾರಮ್ ಎಲ್ಲ ಇಸ್ಕೊಂಡು ಆಮೇಲೆ ನಮ್ಮದು ಟೆಸ್ಟಿಂಗು ಮುಗೀತು. ಟೆಸ್ಟ್ ಮುಗಿಸಿ ಮನೆಗೆ ಹೊರಡ್ತಾ ಇರ್ಬೇಕಾದ್ರೆ ಫೋನ್ ಮೇಲೆ ಫೋನ್ ಬರ್ತಾಯಿತ್ತು. ಯಾರ್ದಪ್ಪ ಅಂತಂದರೆ ಒಂದು ಪಾರ್ಸಲ್ ಬಂದಿತ್ತು. ಬನ್ನಿ ಆ ಪಾರ್ಸಲ್ ಇಸ್ಕೊಂಡು ಏನೈತೆ ಅಂತ ಚೆಕ್ ಮಾಡೋದ. ಇದು ಬಂದಿರೋದು ನಮ್ಮ ಆಫೀಸಿಂದ ಒಂದೊಳ್ಳೆ ಮಾನಿಟರ್ ಕಳಿಸೋರೆ. ನಾನೆಲ್ಲೋ 52 ಇಂಚ್ ಮಾನಿಟರ್ ಕಳಿಸೋರೆ ಅಂದ್ಕೊಂಡೆ. ಹೆವಿ ಚಿಕ್ಕು ಮಾನಿಟರ್ ಕಳಿಸ್ಬಿಟ್ಟವ್ರೆ. ಓಕೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋದ. ಮಾನಿಟರ್ ಅಲ್ವಾ, ಸೊ ಗ್ಲಾಸೆಲ್ಲ ಏನೂ ಬ್ರೇಕ್ ಆಗಬಾರ್ದು ಅಂತ ಯಾವ ರೇಂಜಿಗೆ ಪ್ಯಾಕಿಂಗ್ ಮಾಡೋರೆ ನೋಡಿ. ಒಂಚೂರು ಯಾವ ಕಡೆಗೆ ಏನೂ ಅಳ್ಳಾಡಿಲ್ಲ, ಆ ರೇಂಜಿಗೆ ಪ್ಯಾಕಿಂಗ್ ಆಗಿದೆ. ಮಾನಿಟರ್ ಎಷ್ಟು ಇಂಚಿದೆ ಅಂತ ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ನಮ್ಮ ಲ್ಯಾಪ್ಟಾಪ್ ಎಲ್ಲ ಸೆಟ್ಟಾಗಿ ಎಲ್ಲ ವರ್ಕ್ ಆಗ್ತಿತ್ತು.